ಹಾಯ್ ಫ್ರೆಂಡ್ಸ್, ಹೇಮರಗು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ನಾನು ಶನಿವಾರ ರಾತ್ರಿ ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನಿಮಗೂ ಕೂಡ ದೇವ್ರ ದರ್ಶನ ಆಗಲಿ. ದೇವ್ರ ದರ್ಶನ ಮಾಡಿ. ತುಂಬ ಚೆನ್ನಾಗಿದೆ ವೀಡಿಯೋ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ. ನೋಡಿ, ನಾವು ಎಲ್ಲೇ ಹೋಗಿ ಊಟ ಮಾಡಬೇಕಂದ್ರೂ, ನಾವು ಎಲ್ಲೇ ಒಂದು ಪ್ರಯಾಣ ಬೆಳೆಸ್ಬೇಕಂದ್ರೂ, ಯಾವ ದೇವ್ರ ದರ್ಶನ ಮಾಡಬೇಕಂದ್ರೂ ಋಣ ಇರಬೇಕು ಅಂತಾರೆ. ಅದು ಇಲ್ಲ ಅಂದರೆ ನಮಗೆ ಏನೂ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಮಗೆ ದಿಢೀರಂತ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು ಒಂದು 2 ಅವರ್ಸಲ್ಲಿ ರೆಡಿಯಾಗಿ ನಾವು ಕೂಡ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಕಾರ್ತಿಕ್ ಮಾಸದಲ್ಲಿ ಅಂತ ಒಟ್ಟಿಗೆ ಪ್ಲ್ಯಾನ್ ಇತ್ತು. ಈ ತಿಂಗಳಲ್ಲಿ ಒಂದಿನ ಹೋಗಬೇಕು ಅಂತ. ಬಟ್ ಇವತ್ತೇ ಹೋಗ್ತೀವಿ ಅಂತ ನಮ್ಗೆ ಐಡಿಯಾ ಕೂಡ ಸ್ವಲ್ಪನೂ ಇರಲಿಲ್ಲ. ಇದಕ್ಕಿದಂಗೆ ಓಡೋಣ ಅಂತೇಳಿ ಹೊರಟಿದ್ದೀವಿ. ಇದು ನೋಡಿ 8 ಗಂಟೆ ಆಗಿದೆ ನೈಟು. ಆರ್ ಆರ್ ನಗರದಲ್ಲಿ. ಬ್ಯಾಂಗ್ಳೂರಲ್ಲಿ ನಾವು ಎಷ್ಟೊತ್ತಿಗೆ ನೋಡಿದ್ರು 8 ಗಂಟೆಗೆ ಇಷ್ಟು ಇನ್ನೂ ಟ್ರಾಫಿಕ್ ಜಾಮ್ ಇದೆ ಅಂದರೆ ಯಾವ ಗಳಿಗೆಲ್ಲಿ ಬಂದರೂ ಕೂಡ ಬ್ಯಾಂಗ್ಳೂರು ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಟ್ರಾಫಿಕ್ ಇದೆ. ನಾವಲ್ಲಿ ಬ್ಯಾಂಗ್ಳೂರನ್ನ 8 ಗಂಟೆಗೆ ಬಿಟ್ಟಿದ್ದಕ್ಕೆ ಇಲ್ಲಿ ತಾಳ್ಬೆಟ್ಟ ಇದೆ ನೋಡಿ, ಮಹದೇಶ್ವರನದು ತಾಳ್ಬೆಟ್ಟಕ್ಕೆ ನಾವು ಬಂದಾಗ 11:30 ಆಗಿತ್ತು. ಅಲ್ಲೂ ಕೂಡ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ನಾವು ಮಾಡಿದ್ದು ಏನಪ್ಪ ಒಂದು ತಪ್ಪು ಅಂದರೆ ವೀಕೆಂಡ್ಸು ಅಂತ ಗೊತ್ತು, ಬಟ್ ಗೌರ್ಮೆಂಟ್ ಹಾಲಿಡೇ ಇದೆ ಅಂತಲೂ ಗೊತ್ತು. ಬಟ್ ಅದು ಇಷ್ಟೊಂದು ರಶ್ ಇರುತ್ತೆ ಅಂತ ಗೊತ್ತಿಲ್ಲ. ಸೋಮವಾರ ರಶ್ ಇರುತ್ತೇನೋ, ಇರಲಿ ಏನು ಮಾಡೋದು. ದರ್ಶನಕ್ಕೆ ಅಂತ ಹೊರಟ ಮೇಲೆ ಕಷ್ಟ ಸುಖನೋ ದರ್ಶನ ಮಾಡಬೇಕಲ್ವಾ. ನೋಡಿ, ಇದು ಬೆಟ್ಟದ್ದು ತಾಳ್ಬೆಟ್ಟ. ಉಗೆ ಮಾದೇವ ಅಂತ ಹಾಕಿದ್ದಾರೆ. ಮತ್ತು ಇಲ್ಲಿ ಪಾದಪೂಜೆ ಮಾಡಿ ಧೂಪ ಮತ್ತು ಕರ್ಪೂರ ಹಚ್ಚಿ ಹೋಗೋದ್ರಿಂದ ನಮಗೆ ಮುಂದಿನ ಬೆಟ್ಟ ಹತ್ತಲಿಕ್ಕೆ ಸರಾಗವಾಗುತ್ತೆ ಮತ್ತು ದೇವ್ರು ದಾರಿ ತೋರಿಸ್ತಾನೆ ಅಂತಲೇ ಇಲ್ಲೆಲ್ಲರೂ ಬಂದು ಪೂಜೆ ಮಾಡಿಕೊಂಡು ಧೂಪ ಹಾಕಿ ಹೊರಡಬೇಕಾದ್ರೆ. ಏನಪ್ಪ ಅಂದರೆ ಬಸ್ಸಲ್ಲಿ ಬಂದರೆ ಎಲ್ಲ ಆಗೋಲ್ಲ, ನಮ್ಮ ಓನ್ ವೆಹಿಕಲಲ್ಲಿ ಬಂದರೆ ಮಾಡ್ಬೋದು. ನಾನು ಕೂಡ ಇಲ್ಲಿ ಕೈಕಾಲು ತೊಳ್ಕೊಂಡು ಧೂಪ ಹಾಕಿ, ಎಲ್ಲ ಧೂಪ ಮಾರೋರು ಅಲ್ಲೇ ಮಾರ್ತಾ ಇರ್ತಾರೆ. 5 ರೂಪೀಸ್ ಕೊಟ್ಟರೆ ಧೂಪದ ಪುಡಿ ಕೊಡ್ತಾರೆ. ಅಲ್ಲೇ ದೇವ್ರ ಹತ್ರ ಹಾಕಿ ಮಂಗಳಾರತಿ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ವಿಶೇಷತೆ, ಎಲ್ಲ ಆಟೋಗಳು ಎಲ್ಲ ಇದು ನೋಡಿ, ಕನ್ನಡ ರಾಜ್ಯೋತ್ಸವ ಇತ್ತಲ್ಲ 1ನೇ ತಾರೀಕು. ಹಾಗಾಗಿ ಬ್ಯಾಂಗ್ಳೂರಿಂದ ಕೂಡ ಆಟೋಗಳು ಬಂದಿತ್ತು. ಆಟೋಗಳನ್ನೂ ಕೂಡ ಪೂಜೆ ಮಾಡಿಕೊಂಡು ಓಡ್ತಾಯಿದ್ರು ಬೆಟ್ಟ ಹತ್ತಲಿಕ್ಕೆ ಅಂತ. ಆಲ್ಮೋಸ್ಟ್ 11:30 ನಾವು ಹೋಗಿದ್ದಕ್ಕೆ ಒಂದು ಅರ್ಧ ಗಂಟೆ ನಾವು ಅಲ್ಲೇ ಇದ್ವು. ಒಂದು 1/4 ಗಂಟೆ ಅರ್ಧ ಗಂಟೆ ಇದ್ವು ಅಂತ 12 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಬಟ್ ಅದು ತುಂಬ ಚೆನ್ನಾಗಿತ್ತು. ಆ ಪೂಜೆ ಪುನಸ್ಕಾರ ಎಲ್ಲ ನೋಡಿಕೊಂಡು ನಾವು ಪೂಜೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಹೊರಡಬೇಕಾದ್ರೆ ಒಂಥರ ತುಂಬ ಖುಷಿ ಆಗ್ತಿತ್ತು ಅಂತಲೇ ಅನಿಸುತ್ತೆ. ನಮಗೇನಾದ್ರು ಮೊದಲೇ ಪ್ಲ್ಯಾನ್ ಇದ್ದಿದ್ದರೆ ನಮ್ಮ ಮನೆಯಿಂದನೇ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದಿತ್ತು. ಕನಕದಾಸ ಭವನ ಯಾವ್ದಾದ್ರು ಬುಕ್ ಮಾಡ್ಕೋಬೇಕಿತ್ತು. ನಾವು ಯಾವಾಗಲೂ ಅಷ್ಟೇ ಹೋದ್ರೂ ಕೂಡ ಇಲ್ಲಿಂದನೇ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ನಮಗೆ ಇದು ಐಡಿಯಾ ಇರಲಿಲ್ವಲ್ಲ, ಸಡನ್ನಾಗಿ ಹೊರಟಿದ್ದು. ಮತ್ತು ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಅಂದರೆ, ಅಕಸ್ಮಾತ್ ಏನಾದರೂ ರೂಮ್ ಸಿಗಲಿಲ್ಲ ಅಂದರೆ ಇನ್ನೊಂದು, ಯಾಕಂದರೆ ನಾವು ಹೋಗೋ ತನಕನೇ 12:30 ಆಗುತ್ತೆ. ಇನ್ನು 2-3 ಅವರ್ಸ್ ಅಲ್ವಾ, ಕಾರಲ್ಲೇ ನಾವು ಹೆಂಗೋ ಟೈಮ್ ಸ್ಪೆಂಡ್ ಮಲ್ಕೊಂಡು ಆಮೇಲೆ ಎದ್ದು ಸ್ನಾನ ಮಾಡಿ ದರ್ಶನ ನಿಂತ್ಕೊಂಡ್ರೆ ಸರಿ ಹೋಗುತ್ತೆ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಯಾಕಂದರೆ ಹೋಗ್ಬೇಕಂದ್ರೆ ಎಲ್ಲದಕ್ಕೂ ರೆಡಿಯಾಗಿ ಹೋಗಿರ್ಬೇಕು ನಾವು. ಇಲ್ಲ ಸಿಗುತ್ತೆ ಅಂತಲೂ ಹೋಪಿಟ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಎಲ್ಲಿ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ವೀಕ್ ಡೇಸ್ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಇಷ್ಟು ದಿನ ಹೋದರೆ ರಶ್ ಕಡಿಮೆ ಇರುತ್ತೆ. ಶನಿವಾರ, ಭಾನುವಾರ, ಸೋಮವಾರ ಹೋದರೆ ಮಾತ್ರ ಕಾರ್ತಿಕ್ ಮಾಸ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಬೇರೆ ದೇವಸ್ಥಾನಗಳಿಗೆಲ್ಲ ಹೋಲಿಸಿದ್ರೆ ಟೈಮಿಂಗ್ಸ್ ಇರುತ್ತೆ. ಈ ಟೈಮಿಂಗ್ಸ್ಗೆ ಹೋಗಬೇಕು, ಫಾರೆಸ್ಟಲ್ಲಿ ಬಿಡಲ್ಲ, ಈ ಟೈಮ್ಗೆ ಹೋಗೋಂಗಿಲ್ಲ, ಭಯ ಇರುತ್ತೆ. ಪ್ರಾಣಿಗಳದ್ದೇ ಆಗಿರ್ಬೋದು, ಮನುಷ್ಯರದೇ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಏನೇನೋ ನಡೆಯುತ್ತೆ ಅಂತ. ಬಟ್ ಇಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ನಾವು 12 ಗಂಟೆ ರಾತ್ರಿ ಹೋಗ್ತಾಯಿದ್ದೀವಿ. ಹೋಗೋರು ಹೋಗ್ತಾ ಇದ್ದಾರೆ, ಬರೋರು ಬರ್ತಾಯಿದ್ದಾರೆ. ದರ್ಶನ ಕೂಡ ಮುಗಿಸ್ಕೊಂಡು ಆ ಕಡೆಯಿಂದ ರಿಟರ್ನ್ ಆಗೋರೆ ತುಂಬ ಜನ ಇದ್ದರು. ಹೋಗೋರು ಹೋಗ್ತಾನೇ ಇದ್ದರು. 2 ವೀಲರಲ್ಲಿ, 3 ವೀಲರಲ್ಲಿ, 4 ವೀಲರಲ್ಲಿ, ಬಸ್ಸಲ್ಲಿ ಸಿಕ್ಕಾಬಟ್ಟೆ ಜನ ಹೋಗ್ತಾನೆ ಇದ್ರು ಅಂತಲೇ ಹೇಳ್ಬೋದು. ನಮಗೂ ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ತುಂಬ ಚಳಿ ಇತ್ತು. 2 ವೀಲರ್ 3 ವೀಲರಲ್ಲಿ ಹೋಗೋರಂತೂ ದೇವರೇ ಕಾಪಾಡಬೇಕು ಅಷ್ಟು. ಯಾಕಂದರೆ ಬೆಟ್ಟ ಹತ್ತುತ್ತಾ ತುಂಬ ಚಳಿ ಆಗ್ತಾಯಿತ್ತು. ಯಾಕೆಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಚಳಿಗಾಲ, ಕಾರ್ತಿಕ್ ಮಾಸದಲ್ಲಿ ಚಳಿಗಾಲ ಇನ್ನೇನು ಶುರು ಆಗುತ್ತೆ. ಮಳೆಗಾಲ ನಿಂತು ಚಳಿಗಾಲ ಶುರು ಆಗುತ್ತಲ್ವ. ಹಾಗಾಗಿ ಸಿಕ್ಕಾಬಟ್ಟೆ ಚಳಿ ಇತ್ತು ಮಾತ್ರ. ಪಾಪ 2 ವೀಲರಲ್ಲಿ ಹೋಗೋರಂತೂ ನಡುಗಿ ಹೋಗ್ತಾಯಿದ್ರು. ಅವ್ರು ನೋಡಿದ್ರೆ ಭಯಂಕರವಾಗಿತ್ತು. ಹಾಗೆ ಹೋಗ್ತಾಯಿದ್ರು ನೋಡಿ. ಬರೋರು ಕೂಡ ರಿಟರ್ನ್ ಬರ್ತಾಯಿದ್ದಾರೆ. ಏಕೆಂದರೆ ಇಲ್ಲಿ ಮಹದೇಶ್ವರನ ತುಂಬ ಶಕ್ತಿ ಇದೆ ಬೆಟ್ಟದಲ್ಲಿ ಅಂತಲೇ ಹೇಳ್ಬೋದು. ಯಾವ ಟೈಮಲ್ಲಿ ಯಾವ ಗಳಿಗೆಯಲ್ಲೂ ಕೂಡ ಹೋಗ್ಬೋದು, ಬರ್ಬೋದು. ಯಾವುದೇ ರೀತಿ ಭಯ ಇಲ್ಲ. ಮತ್ತೇನಪ್ಪ ಅಂದರೆ, ಇದು ನಮ್ಮದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಇಷ್ಟು ನೈಟಲ್ಲಿ ನಾವು ಯಾವಾಗಲೂ ಕೂಡ ಹೋಗಿರಲಿಲ್ಲ. ಡೇನಲ್ಲಿ ಈವ್ನಿಂಗ್ ಹೋಗಿದ್ವು. ಬಟ್ ಈ ಥರ ಮಿಡ್ ನೈಟಲ್ಲಿ ನಾವು ಹೋಗಿರಲಿಲ್ಲ. ನಮಗೂ ಕೂಡ ಇದು ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಜನ ಬರ್ತಾಯಿದ್ರು ನೋಡಿ. ಹಾಗಾಗಿ ಭಯ ಇರಲಿಲ್ಲ. ಸ್ವಲ್ಪ ಕರ್ವ್ ಇತ್ತು, ಸ್ವಲ್ಪ ಬೆಟ್ಟ ಹತ್ತಬೇಕಲ್ವ, ಅವಾಗ ಸ್ವಲ್ಪ ಹತ್ತು ಇಳಿದು ಮಾಡ್ತಿತ್ತಲ್ಲ, ಅವಾಗ ಸ್ವಲ್ಪ ನೋಡಿಗೂ ಕೂಡ ತುಂಬ ಚೆನ್ನಾಗಿತ್ತು. ಫುಲ್ಲು ಸುತ್ತ ಕತ್ಲಿತ್ತು.
ಒಂಥರ ಯಾಕಂದರೆ ಗಾಡಿಗಳು ತುಂಬ ಓಡಾಡ್ತಿದ್ರಿಂದಾಗಿ ಯಾವುದೇ ಕೂಡ ಭಯ ಅಂತ ಏನೂ ಆಗ್ತಿರ್ಲಿಲ್ಲ. ಮತ್ತು ಇಲ್ಲೆಲ್ಲ ಅಮಾವಾಸ್ಯೆಗಳು ಹಬ್ಬಗಳೆಲ್ಲ ಬಂದಾಗ ತುಂಬ ದೇವ್ರ ದರ್ಶನಕ್ಕೆ ಕಾಲಿಡ್ಲಿಕ್ಕೆ ಜಾಗ ಇರಲ್ಲ. ಪಾದಯಾತ್ರೆ ಕೂಡ ಮಾಡ್ತಾಯಿದ್ರು ಮಹದೇಶ್ವರನ ಬೆಟ್ಟಕ್ಕೆ. ನಾವು ಹೋಗ್ತಾ ದಾರಿಲಿ ಪಾದಯಾತ್ರೆ ಮಾಡೋರು ತುಂಬ ಜನ, ಯಾಕಂದರೆ ನೈಟ್ ಆಗಿತ್ತಲ್ವ, ಅವ್ರು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಅಲ್ಲಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಕೆಳಗಡೆನೇ ತಾಳ್ಬೆಟ್ಟದ ಹತ್ರನೋ ಇಲ್ಲ ಇನ್ನೂ ಸ್ವಲ್ಪ ಮುಂದೆ ಯಾವ್ದಾದ್ರು ಒಂದು ಊರುಗಳು ಸಿಕ್ಕಿದ್ರೆ ಅಲ್ಲೇ ಕೂಡ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಮಲ್ಕೊತಾ ಇದ್ರು. ಯಾಕಂದರೆ ನಮಗೆ 10 ಗಂಟೆ 10:30ವರೆಗೂ ನಮಗೆ ಪಾದಯಾತ್ರೆ ಸಿಗ್ತಾನೆ ಇದ್ರು, ನಡ್ಕೊಂಡು ಬರ್ತಾನೆ ಇದ್ರು ಉದ್ದಕ್ಕೂ ಕೂಡ. ಆಮೇಲೆ ಅವ್ರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಮಲ್ಕೊಳ್ಳೋಕ್ಕೆ ರೆಡಿಯಾದರು ಅಂತಲೇ ಹೇಳ್ಬೋದು. ನೋಡಿ ಹೋಗ್ತಾ ಇದ್ದೀವಿ, ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ಮತ್ತೇನಪ್ಪ ಅಂದರೆ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಕೂಡ ತುಂಬ ಜನ ಇರ್ತಾರೆ ಅಂತಲೇ ಹೇಳ್ಬೋದು. ನಾವು ಬಂದು ಈಗ ಒಂದು 2 ಇಯರ್ಸೇ ಆಗಿತ್ತು ಅನಿಸುತ್ತೆ. ತುಂಬ ವರ್ಷಗಳು ಹಿಂಗೇ ಬರಬೇಕು ಅಂದ್ಕೊತೀವಿ, ಬರೋಕ್ಕಾಗಲ್ಲ. ಹೋಗ್ಬೇಕು ಅಂದ್ಕೊಂಡ್ರೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಎಲ್ಲದಕ್ಕೂ ದೇವ್ರದ್ದು ಒಂದು ಆಶೀರ್ವಾದ ಇರಬೇಕು, ಕೃಪೆ ಇರಬೇಕು. ಆವಾಗಲೇ ನಾವು ಎಲ್ಲೇ ಆದರೂ ಸರಿ ಹೋಗ್ಲಿಕ್ಕೆ ಸಾಧ್ಯ. ಸುಮ್ಮನೆ ನಾವು ಅಲ್ಲೋಗೋಣ ಇಲ್ಲೋಗೋಣ ಅಂದ್ಕೊಳ್ಳೋದೆಲ್ಲ ಸುಮ್ಮನೆ ಸುಳ್ಳು ಅಂತಲೇ ಹೇಳ್ಬೋದು. ನಮಗೆ ದೇವ್ರು ಕರ್ಸ್ಕೋಬೇಕು. ನಾನು 2 ಅವರ್ಸ್ಗೆ ರೆಡಿಯಾಗಿದ್ದೀನಿ ಅಂದರೆ ದೇವ್ರ ಮಹಿಮೆನೇ ಅಂತಲೇ ನಾನು ನಿಜವಾಗ್ಲೂ ನಂಬ್ತೀನಿ. ನಮಗೆ ಐಡಿಯಾ ಕೂಡ ಇರಲಿಲ್ಲ ಹೊರಡ್ತೀವಿ ಅಂತ. ಇದ್ದಕ್ಕಿದ್ದಂಗೆ ಸಡನ್ನಾಗಿ ನಮ್ಮ ಯಜಮಾನ್ರು ಬಂದು ಹಿಂಗೆ ನನಗೆ ಬಿಸ್ನೆಸ್ ಕಡಿಮೆ ಇದೆ, ನಡೀರಿ ಹೋಗೋಣ ಅಂತ ಹೇಳಿದ್ರು. ಹಾಗೂ ಕೂಡ ನಾನು ಹೇಳಿದೆ ರಶ್ ಇರುತ್ತಲ್ವ, ಹೇಗೆ ಹೋಗೋದು ಅಂತ. ನೋಡಿ ಅಲ್ಲಿ ಕೆಳಗಡೆ ಕಾಣಿಸ್ತದೆ ದೇವರು ದೇವಸ್ಥಾನ, ಊರೆಲ್ಲ ಕಾಣಿಸ್ತದೆ ನೋಡಿ. ಹಂಗೂ ಪರವಾಗಿಲ್ಲ ನಡೀರಿ, ಇನ್ನೂ ಟೈಮ್ ಇದೆ, ನಾನು ಕರ್ಕೊಂಡು ಹೋಗ್ತೀನಿ, ಏನು ಭಯ ಪಡಬೇಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ರೆಡಿಯಾಗಿ ಹಂಗೂ ಹಿಂಗೂ ಬಂದು ನಮ್ಮ ಅಪ್ಪನ ಪಾದ ಸೇರಿಕೊಂಡು ಅಂತಲೇ ಹೇಳ್ಬೋದು, ಗುಡಿಗೆ ಬಂದು ಸೇರಿಕೊಂಡು ಅಂತಲೇ ಹೇಳ್ಬೋದು. ನೋಡಿ ದೀಪಾವಳಿಗೆ ಈಗ ಕಾರ್ತಿಕ ಮಾಸ ಶುರು ಆಗುತ್ತೆ ನೋಡಿ, ಎಲ್ಲ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಹಾಕಿದ್ರು, ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಆದರೆ ನಮಗೆ ಅಲ್ಲಿ ಆನ್ಲೈನಲ್ಲಿ ಕೂಡ ಟ್ರೈ ಮಾಡಿದ್ರು, ನಮಗೆ ರೂಮ್ ಸಿಗಲಿಲ್ಲ. ಇಲ್ಲೂ ಕೂಡ ಬಂದು 1/2 ಅವರ್ ಅವರು ಇವರು ಎಲ್ಲ ಹೇಳಿದ್ರು, ನಮ್ಮ ಯಜಮಾನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ವಿಚಾರಿಸಿ ಅಂತ. ಅಲ್ಲೆಲ್ಲ ಕೂಡ ಹೋಗಿ ಅರ್ಧ ಗಂಟೆ, ನಾವು 12-12:30 ಬಂದಿದ್ದಕ್ಕೆ ಅರ್ಧ ಗಂಟೆ ವಿಚಾರಿಸೋದು. ಎಲ್ಲೂ ಕೂಡ ರೂಮ್ ಖಾಲಿ ಇಲ್ಲ. ದೇವಸ್ಥಾನ ಮುಂದೆ ಎಷ್ಟು 1000 ಜನ ಮಲಗಿದ್ದಾರೆ ಅಂತಲೂ ಗೊತ್ತಿಲ್ಲ. ನಾನು ಮುಂದೆ ತೋರಿಸ್ತೀನಿ. ನಾವು ಕಾರ್ ಪಾರ್ಕಿಂಗ್ ಮಾಡಿ ಸುಮ್ಮನೆ ಜಸ್ಟ್ ಒಂದು ವಾಕ್ ಹೋಗ್ಬಿಟ್ಟು ಬಂದಿದ್ದೀವಿ. ಯಾವ ಟೈಮಲ್ಲಿ ಹೋಗಿದ್ದು, ಎಷ್ಟು ಜನ ಇದ್ರು ಅಂತ ಮುಂದೆ ನೋಡ್ತಾ ಇರಿ. ನಾವು ಹಿಂಗೆ ಅರ್ಧ ಗಂಟೆ ಎಲ್ಲ ಓಡಾಡಿ ಎಲ್ಲೂ ರೂಮ್ ಸಿಗದೇನೆ ನೋಡಿ 12:30 ಆಗಿದೆ ಅನಿಸುತ್ತೆ. ಇನ್ನೂ ಜನಗಳು ಕೂತ್ಕೊಂಡಿದ್ದಾರೆ, ನಿಂತ್ಕೊಂಡಿದ್ದಾರೆ, ಓಡಾಡ್ತಿದ್ದಾರೆ. ಮತ್ತು ಅಲ್ಲಲ್ಲಿ ಹಾಸ್ಕೊಂಡು ಮಲ್ಕೊಂಡಿರೋರು ಕೂಡ ಜನ ಇದ್ದಾರೆ. ಸಿಕ್ಕಾಬಿಟ್ಟೆ ಜನ ಅಂತಲೇ ಹೇಳ್ಬೋದು. ನೋಡಿ ಇವಾಗ 12:39 ನಾವು ಪಾರ್ಕಿಂಗ್ ಮಾಡಿದ್ದೀವಿ. ಪಾರ್ಕಿಂಗ್ ಮಾಡಿ ನೋಡಿ ಇಷ್ಟು ಗಾಡಿ ಇದೆ 12:39ನಲ್ಲಿ. ನಾವು 4 o'clock ಎದ್ದು ಹೋಗ್ಬೇಕಾದ್ರೆ ಇಲ್ಲಿ ಪಾರ್ಕಿಂಗ್ಗೆ ಒಂದು ಸೈಕಲ್ ಕೂಡ ನಿಲ್ಲಿಸೋಷ್ಟು ಜಾಗ ಇರಲಿಲ್ಲ. ಅಷ್ಟು ಪಾರ್ಕಿಂಗ್ ಫುಲ್ಲು ಬಂದ್ಬಿಟ್ರು. ಬೆಳಗ್ಗೆ ಫುಲ್ಲು ಇಡೀ ರಾತ್ರಿ ಬಂದಿದೆ ಕಾರ್ಗಳು. ಎಲ್ಲರೂ ನಮ್ಮ ಥರನೇ ಪ್ಲ್ಯಾನ್ ಮಾಡಿಕೊಂಡು ಮಿಡ್ ನೈಟ್ ಬಂದಿದ್ದಾರೆ. ಕೊನೆಗೆ ಕಾರ್ನ ಪಾರ್ಕಿಂಗ್ ಮಾಡಿ ನಾವು ಸ್ವಲ್ಪ ದೇವಸ್ಥಾನ ಹತ್ರ ಓಡಾಡ್ಕೊಂಬೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಜನ ಅಲ್ಲಲ್ಲೇ ಜಾಗ ಎಲ್ಲೆಲ್ಲಿ ಸಿಕ್ಕಿದೆ ಅಲ್ಲೇ ಮಲ್ಕೊಂಡಿದ್ದಾರೆ. ಮತ್ತು ಓಡಾಡ್ತಾ ಇದ್ದಾರೆ, ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಒಂದಿನ ಉಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮಗೆ ಏನಾದರೂ ಸಮಸ್ಯೆ ಇದ್ದರೆ, ಏನಾದ್ರು ಕಾಯಿಲೆಗಳಿದ್ದರೆ, ಏನಾದ್ರು ಬೇರೆ ರೀತಿ ಇದ್ರೂ ಕೂಡ ತುಂಬ ಒಳ್ಳೆಯದು ಇಲ್ಲಿ ಬಂದು ಒಂದು ರಾತ್ರಿ ಉಳ್ಕೋಬೇಕು ಅಂತಲೇ ಅಂತಾರೆ. ಹಾಗಾಗಿ ನಾವು ಕೂಡ, ಏಕೆಂದರೆ ನಾವು ಪ್ಲ್ಯಾನ್ ಮಾಡಿದರೆ ಸಂಡೇ ಅರ್ಲಿ ಮಾರ್ನಿಂಗೇ ಹೊರಟಿದ್ರು ಕೂಡ ನಮ್ಗೆ ದರ್ಶನ ಆಗ್ತಿತ್ತು. ಇಲ್ಲ ನಾವು ಒಂದಿನ ಉಳ್ಕೊಳ್ಳೇಬೇಕು ಅಂದ್ಕೊಂಡು, ನಂಗೆ ತುಂಬ ಚಳಿ ಆಗ್ತಾಯಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ರೌಂಡ್ ಓಡಾಡ್ಕೊಂಬರೋಣ ಅಂತೇಳಿ ಬಂದಿದ್ದೀವಿ. ಲೈಟ್ ಸೆಟ್ಟಿಂಗ್ ಎಲ್ಲ ಅಂದರೆ ತುಂಬ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಲಿಕ್ಕೆ 2 ಕಣ್ಣು ಸಾಲದು ಅನಿಸ್ತಿತ್ತು. ಹೆಚ್ಚು ಕಡಿಮೆ 1 ಗಂಟೆ ಆಗ್ತಾಯಿದೆ ನೋಡಿ. 1 ಗಂಟೆಲೂ ಕೂಡ ಜನ ಎಲ್ಲ ಅಲ್ಲಲ್ಲೇ ಮಲಗಿದ್ದಾರೆ, ಟಾರ್ಪಲ್ಗಳು ತೊಗೊಂಡು ಅಲ್ಲಲ್ಲೇ ಮಲಗಿದ್ದಾರೆ, ಕೂತ್ಕೊಂಡಿದ್ದಾರೆ, ಓಡಾಡ್ತಾ ಇದ್ದಾರೆ. ಇದು ನೋಡ್ಲಿಕ್ಕೋಸ್ಕರನೇ ನಾನು ಒಂದು ರೌಂಡು ಇಲ್ಲ ಹೋಗ್ಬಿಟ್ಟು ಬರೋಣ. ಯಾಕಂದರೆ ಡೈಲಿ ನಾವೇನು ಮನೇಲೇ ಇರ್ತೀವಿ, ಬಂದು ನೋಡೋಕ್ಕಾಗತ್ತಾ, ಹಾಗಾಗಿ ಬನ್ನಿ ನೋಡ್ಕೊಂಬರೋಣ ಅಂತೇಳಿ ಸುಮ್ಮನೆ ಹಂಗೆ ಒಂದು ರೌಂಡ್ ಬಂದು ಎಲ್ಲ ನೋಡಿಕೊಂಡು ಹಾಗೆ ನಮಸ್ಕಾರ ಮಾಡಿಕೊಂಡು ಜಸ್ಟ್ 1-2 ಫೋಟೋಗಳು ಕೂಡ ಚೆನ್ನಾಗಿರುತ್ತಲ್ವ, ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಇತ್ತಲ್ಲ, ಹಾಗೆ ಜಸ್ಟ್ 1-2-3 ಫೋಟೋಗಳು ತೊಗೊಂಡು ನಾನು ನಮ್ಮ ಯಜಮಾನ್ರು ಮಾತ್ರ ಬಂದು, ನನ್ನ ಮಗ ಬರಲಿಲ್ಲ, ನಾನು ಮಲ್ಕೊತೀನಿ, ಹೋಗಿ ನಾನು ಕಾರಲ್ಲೇ ಮಲಗಿರ್ತೀನಿ ಅಂತೇಳಿ ಅವ್ನು ಕಾರಲ್ಲೇ ಉಳ್ಕೊಂಡ. ನಾನು ನಮ್ಮ ಯಜಮಾನ್ರು ಮಾತ್ರ ಸುಮ್ಮನೆ ಜಸ್ಟ್ ಓಡಾಡ್ಕೊಂಬರೋಣ ಅಂತೇಳಿ ಓಡಾಡ್ಕೊಂಬಂದು ಹಾಗೆ ಒಂದು ರೌಂಡ್ ಪ್ರದಕ್ಷಿಣೆ ಕೂಡ ಹಾಕಿದ್ವು. ತುಂಬ ಚೆನ್ನಾಗಿತ್ತು. ಎಲ್ಲ ಸುತ್ತ ನೋಡಲಿಕ್ಕೂ ಕೂಡ, ಯಾಕೆಂದರೆ ಬೆಳಗ್ಗೆ ಟೈಮಲ್ಲಿ ತುಂಬ ರಶ್ ಆಗಿಬಿಡುತ್ತೆ, ಕಾಲು ಸಿಗ್ತಾರೆ, ಜಾಗನೇ ಇರಲ್ಲ. ಈಗ ಅಂದರೆ ರಾತ್ರಿ ಹೊತ್ತಂದರೆ ಜಸ್ಟ್ ಎಲ್ಲ ಮಲಗಿರ್ತಾರೆ. ಎಷ್ಟು ಜನ ಓಡಾಡ್ತಾ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು. ಮತ್ತು ನೋಡಿ ಈ ಕಡೆ ದೇವಸ್ಥಾನ ಹಿಂದೆನೂ ಕೂಡ ತುಂಬ ಜನ ಮಲಗಿದ್ರು, ಟೀ ಕಾಫಿ ಎಲ್ಲ ಮಾಡ್ತಾಯಿದ್ರು. ಯಾಕಂದರೆ ಚಳಿಗೂ ಕುಡಿಯೋರು ಕುಡೀಲಿ ಅಂತೇಳಿ ಟೀ ಕಾಫಿ ಎಲ್ಲ ಮಾಡ್ತಾಯಿದ್ರು. ನಾನು ಕೂಡ ಪ್ರಿಪೇರ್ ಆಗಿ ರೂಮ್ ಸಿಗದೆ ಇರಲಿ ಅಂತೇಳಿ ಬ್ಲ್ಯಾಂಕೆಟ್ ಕೂಡ ನಾನು ಕೂಡ ತಂದಿದ್ದೆ. ಯಾಕಂದರೆ ಕಾರಲ್ಲಿ ಮಲ್ಕೊಂಡ್ರೂ ಕೂಡ ಚಳಿ ಇದ್ರೆ ಇರಲಿ ಅಂತ ಕೂಡ ಬ್ಲ್ಯಾಂಕೆಟ್ ಐಡಿಯಾ ಮಾಡಿಕೊಂಡೇ ತಂದಿದ್ದೆ ನೋಡಿ.
ಅಲ್ಲ, ಇಂಥ ಸಾವಿರಾರು ಜನಗಳ ಮಧ್ಯೆ ನಾವು ಯಾವ ಲೆಕ್ಕ ಅಲ್ವಾ? ಸಾವಿರಾರು ಅಂತಲೇ ಹೇಳೋಕ್ಕಾಗಲ್ಲ, ಲಕ್ಷಾಂತರ ಜನ ಇದ್ದರು ಅಂತಲೇ ಹೇಳ್ಬೋದು. ನಮ್ಮ ಕಣ್ಣು ಕಂಡಷ್ಟು ಇಷ್ಟು ಇಲ್ಲಿ ದೇವಸ್ಥಾನದ ಹತ್ರ ಇನ್ನೂ ಎಲ್ಲೆಲ್ಲೋ ಇಷ್ಟು ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ಕೂಡ ಮಲ್ಕೊಂಡು ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಇವ್ರುಗಳು ಇಷ್ಟು ಮಧ್ಯದಲ್ಲಿ ನಾವು ಯಾವ ಲೆಕ್ಕ ಅಂತೇಳಿ ನನಗೂ ಒಂಥರ, ನಾವೆಲ್ಲೋ ಸಾಸಿವೆ ಕಾಳಷ್ಟು ಅಪ್ಪನಿಗೆ ಅಂತೇಳಿ ನಾವು ಕೂಡ ಎಲ್ಲ ಓಡಾಡಿಕೊಂಡು ಮಾತಾಡ್ಕೊಂಡು ನಮ್ಮ ಯಜಮಾನ್ರೇನೋ ವಾಯ್ಸ್ ಕೊಡ್ತಾಯಿದ್ದಾರೆ, ಹೇಳ್ತಾ ಇದ್ದಾರೆ ಇವಳನ್ನ ಇಲ್ಲೇ ಚಳಿ ನಡಗಿಸ್ಬೇಕು, ಇಲ್ಲೇ ಮಲಗಿಸ್ಬಿಡ್ಬೇಕು, ಹಂಗೆ ಹಿಂಗೆ ಅಂತ ತಮಾಷೆ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿರೋ ವಾಯ್ಸ್ ನಾನು ಕೊಡಲ್ಲ ಬನ್ನಿ ಅಂತೇಳಿ ಜೋಕ್ ಮಾಡ್ಕೊಂಡು ಹೋಗ್ತಾಯಿದ್ವು. ಇದಾಯಿತು. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಇದು ನಾವು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಅಂತ ಬಂದ್ವು. ದೇವ್ರ ದರ್ಶನಕ್ಕೆ ಅಂತ ಬಂದರೆ ಧರ್ಮ ದರ್ಶನ ನಿಂತ್ಕೊಂಡ್ರಂತೂ ಸಂಜೆ ಮಧ್ಯಾಹ್ನ ಆಗಿದ್ರು ಮುಗೀತಿರಲಿಲ್ಲ. ಹಾಗಾಗಿ ನಾವಿನ್ನು ಧರ್ಮ ದರ್ಶನಕ್ಕೆ ನಿಂತ್ಕೊಂಡ್ರೆ ಸಂಜೆ ಆಗುತ್ತೆ, ಮತ್ತು ಎಲ್ಲರಿಗೂ ಕೂಡ ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ, ಆಗಲ್ಲ ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತೇಳಿ ಟಿಕೆಟು 500 250 ಥರ ಎಲ್ಲ ಟಿಕೆಟ್ ಇತ್ತು. ನಾವು ಕೂಡ 250 2 ಟಿಕೆಟ್ ತೊಗೊಂಡ್ವು. ಇನ್ನೆರಡು ಇದಕ್ಕೆ ಇನ್ಫ್ಲೂಯೆನ್ಸಿಂದ ಬಿಟ್ಟರು ನಮಗೆ. ಹಂಗಾಗಿ ಟಿಕೆಟನ್ನು 500 ರುಪೀಸ್ ತೊಗೊಂಡು ಇನ್ನು ಮಿಕ್ಕಿದ್ದು ನನ್ನ ಮಗನಿಗೆ ಇನ್ಫ್ಲೂಯೆನ್ಸಿಂದ ಬಿಟ್ಟರಲ್ಲ, ಹಾಗಾಗಿ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ಆ ಥರ ಟಿಕೆಟ್ ತೊಗೊಂಡು ಹೋಗಿದ್ದಕ್ಕೆ ನೋಡಿ, ಗಣೇಶನ ಫಸ್ಟ್ ದರ್ಶನ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು. ಆ ಥರ ನಾವು ಟಿಕೆಟ್ ತೊಗೊಂಡು ಹೋಗಿದ್ದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ 10 ನಿಮಿಷಕ್ಕೆ ನಾವು ಹೊರಗಡೆ ಬಂದಿದ್ದೀವಿ. ಒಂದು 7:15 ಹೋಗಿದ್ದಕ್ಕೆ 7:24 ನಾವು ಹೊರಗಡೆ, ಒಂದು 9 ನಿಮಿಷಕ್ಕೆಲ್ಲ ಹೊರಗಡೆ ಬಂದಿದ್ದೀವಿ. 10 ನಿಮಿಷ ಅಂದ್ಕೊಳ್ಳಿ ಅಷ್ಟೇ, ಮ್ಯಾಕ್ಸ್ ಅಂದರೆ 10 ಮಿನಿಟ್ಸ್ ಅಷ್ಟೇ. 10 ನಿಮಿಷಕ್ಕೆಲ್ಲ ನಾವು ಹೊರಗಡೆ ಬಂದಿದ್ವು. ಯಾಕೆಂದರೆ ಅಷ್ಟು ಜನ ಇದ್ದರು, ಅಷ್ಟು ಕ್ಯೂ ಇತ್ತು. ನೋಡಿ ಎಲ್ಲಿಂದ ಇದೆ ಕ್ಯೂ ಅಂದರೆ ಅದು ಹೇಳಲಿಕ್ಕೆ, ಅದು ನೋಡ್ಲಿಕ್ಕೂ ಆಗಲ್ಲ, ವಿವರಿಸ್ಲಿಕ್ಕೂ ಆಗಲ್ಲ, ಅಷ್ಟು ರಶ್ ಇತ್ತು. ನೋಡಿ ಆನೆ ಇದೆ, ಗಜ ಇದೆ, ಇಲ್ಲೊಂದು ಅಲ್ಲೊಂದು ಮುಂದೆ ಇದೆ, ಅದೊಂದು ತೋರಿಸ್ತೀನಿ. ಸಿಕ್ಕಾಬಟ್ಟೆ ರಶ್ ಇತ್ತು, ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಅದು ಎಲ್ಲಿ ಅಲ್ಲಿಂದ ರೋಡಿಂದ ಶುರುವಾಗಿ ಪೂರ್ತಿ ದೇವಸ್ಥಾನ ಹಿಂದೆ ಮುಂದೆ ಎಲ್ಲ ಸುತ್ತಾಡ್ಕೊಂಡು ಹೋಗೋ ತನಕ ಕಡಿಮೆ ಅಂದ್ರೂ ಒಂದು 3-4 ಅವರ್ಸ್ ಆದರೂ ಬೇಕು ಅನಿಸುತ್ತೆ. ಮತ್ತು ಬಿಸಿಲು ಆಗಲೇ ಚಿಗುರು ಬಿಸಿಲು ಶುರು ಆಗ್ತಾಯಿತ್ತು. ಅದರಲ್ಲೂ ನನ್ನ ಮಗ, ನಮ್ಮ ಯಜಮಾನ್ರಂತೂ ನಿಂತ್ಕೊಳ್ಳೋಷ್ಟು ತಾಳ್ಮೆನೇ ಇಲ್ಲ. ಹಂಗಾಗಿ ಅವರು ಟಿಕೆಟ್ ತೊಗೊಂಬಂದರು. ಸರಿ, ಟಿಕೆಟ್ ತೊಗೊಂಡು ನಾವು ಕೂಡ ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಬಟ್ ಏನಪ್ಪ ಅಂದರೆ ಒಳಗಡೆ ವೀಡಿಯೋ ಕ್ಯಾಮ್ರಾ ಎಲ್ಲ ಅಲೌಡ್ ಇಲ್ಲ ಅಲ್ವಾ, ಹಂಗಾಗಿ ಹಂಗೆ ದರ್ಶನ ಒಳಗಡೆ ನಾವೇನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಹೊರಗಡೆ ನೀವೇ ನೋಡಿ, ಜನಗಳು ಎಲ್ಲೆಲ್ಲಿ ಹೆಂಗೆ ಹೋಗ್ತಾ ಇದ್ದಾರೆ, ಕಾಲಕ್ಕೆ ಸಿಗ್ತಾ ಇದ್ದಾರೆ, ಸಿಕ್ಕಾಬಟ್ಟೆ ಜನ. ರಾತ್ರಿ ಮಲಗಿದ್ದವರೆಲ್ಲ ಎದ್ದು ಆಗಲೇ ಅರ್ಧ ಜನ ದರ್ಶನ ಆಗಿದೆ, ಇನ್ನರ್ಧ ಜನ ದರ್ಶನಕ್ಕೆ ಹೊರಡ್ತಾ ಇದ್ದಾರೆ. ನೋಡಿ, ನಾವು ಟಿಕೆಟ್ ತೊಗೊಂಡೋಗಿದ್ರಲ್ಲಿ ಜನನೇ ಇರಲಿಲ್ಲ. ಫ್ರೀಯಾಗಿ ಹೋಗಿ ಫ್ರೀಯಾಗಿ 10 ನಿಮಿಷಕ್ಕೆಲ್ಲ ಹೊರಗಡೆ ಬಂದು ನಾವು ಧರ್ಮ ದರ್ಶನಕ್ಕೆ ಹೋಗಿದ್ರೆ ಒಂದು 3-4 ಅವರ್ಸ್ ಆಗ್ತಾಯಿತ್ತು. ಬಟ್ ನಿಂತ್ಕೊಳ್ಳೋಷ್ಟು ಯಾರಿಗೂ ತಾಳ್ಮೆನೂ ಕೂಡ ಇರಲಿಲ್ಲ, ಟೈಮು ಕೂಡ ಇರಲಿಲ್ಲ. ಹಾಗಾಗಿ ಟಿಕೆಟ್ ತೊಗೊಂಡೋಗಿನೇ ಅಪ್ಪನ ದರ್ಶನ ಮುಗಿಸ್ಕೊಂಬರೋಣ ಅಂತೇಳಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆ ಅಂತೂ ಸಿಕ್ಕಾಬಿಟ್ಟು ತುಂಬ ಚೆನ್ನಾಗಾಯಿತು. ದರ್ಶನ ಕೂಡ ಮುಗಿಸ್ಕೊಂಡು ಬರ್ತಾ ನೋಡಿ, ಆನೆ ಎಷ್ಟು ಚೆನ್ನಾಗಿದೆ, ಎಲ್ಲರಿಗೂ ಆಶೀರ್ವಾದ, ದುಡ್ಡು ಕೊಟ್ಟರೆ ಆಶೀರ್ವಾದ ಮಾಡ್ತಿತ್ತು. ನನಗಂತೂ ಏನೂ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಭಯ. ಹಂಗೂ ನಮ್ಮ ಯಜಮಾನ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ರು. ನಾನು ಹೋಗಲಿಲ್ಲ. ಸರಿ, ಅಲ್ಲಿ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ನಾವು ಮಾದೇಶ್ವರ ಬೆಟ್ಟಕ್ಕೆ ಬಂದರೆ ಸಾಲೂರು ಮಠ ಇದೆ ನೋಡಿ ಅಪ್ಪನ ಹತ್ರ, ಅಲ್ಲಿಗೂ ಕೂಡ ಹೋಗ್ತೀವಿ. ನಾವು ಅಲ್ಲಿಗೆ ಹೋಗಿ ಅದು ಹೇಳಿದ್ನಲ್ಲ, ಇಲ್ಲಿಗೆ ಬಂದೆ 2 ಇಯರ್ಸ್ ಆಯಿತು ಅಂತ. ತುಂಬ ಚೇಂಜಸ್ ಆಗೋಗಿತ್ತು. ಕಾಂಪೌಂಡ್ ಎಲ್ಲ ಕಟ್ಟಿ, ದೇವಸ್ಥಾನ ಎಲ್ಲ ಚೆನ್ನಾಗಿ ಕಟ್ಟಿ ಎಲ್ಲ ಒಂಥರ ಚೆನ್ನಾಗಿ ಮಾಡ್ಬಿಟ್ಟಿದ್ರು. ಮೊದಲು ಈ ಥರ ಎಲ್ಲ ಮೈದಾನ ಇತ್ತು, ಅಂದರೆ ಇದೇ ಥರ ಇತ್ತು, ಕಾಂಪೌಂಡ್ ಎಲ್ಲ ಇರಲಿಲ್ಲ. ಇವಾಗೆಲ್ಲ ಕಾಂಪೌಂಡ್ ಎಲ್ಲ ಕಟ್ಟಿ ಒಂಥರ ಒಳಗಡೆ ಗುಡಿನೂ ಕೂಡ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಟ್ಟಿದ್ರು ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೋ. ಅಷ್ಟು ನಮ್ಮ ಯಜಮಾನ್ರು ಇರಲಿ, ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ, ಹಂಗೇನೆ ಇಷ್ಟು ದೂರ ಬಂದಿದ್ದೀವಿ, ಒಂದು 60 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ನಮಗೆ. ಪರವಾಗಿಲ್ಲ, ಚಾಮರಾಜನಗರದಲ್ಲಿ ಇರೋದಲ್ವ, ಬಾ ಹಂಗೆ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು. ಬಟ್ ನಾವೇನು ಅಂದ್ಕೊಂಡು ಅಂದರೆ ತೆಗ್ದಿರಬಹುದು, ತೆಗ್ದಿಲ್ಲ ಅಂದರೆ ಹೇಳಿದ್ರೆ ಬಂದು ತೆಗಿತಾರೆ ಅಂತ ಅಂದ್ಕೊಂಡು. ಬಟ್ ಏನಪ್ಪ ಡಿಸಪಾಯಿಂಟ್ ಆಗಿದ್ದು ಅಂದರೆ, ಅವರು ಎಲ್ಲ ಪೂಜೆ ಮಾಡೋರೆಲ್ಲ ಕೂಡ ಮದುವೆಗೆ ಹೋಗಿದ್ರು. ಹಾಗಾಗಿ ದೇವಸ್ಥಾನ ಬಾಗಿಲು ತೆಗ್ದಿರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ದೇವಸ್ಥಾನ ಬಾಗಿಲಿಗೆ ಹೋಗಿದ್ದೀವಲ್ವ, ಅದೊಂದು ನಮ್ಮದೊಂದು ಇದು ಪುಣ್ಯ ಅಂತಲೇ ಹೇಳ್ಕೊಂಡು ನಾವು ಹೊರಗಡೆನೇ ನೋಡಿ ನಮ್ಮನೆ ದೇವ್ರಿಗೆ ಹೋಗ್ತಾ ಇರೋ ಊರಿದು ಚಾಮರಾಜನಗರದಲ್ಲಿರೋದು. ಒಳಗಡೆ ಹಂಗೇ ಸ್ಕ್ರೀನಲ್ಲೇ ಹಂಗೆ ದೇವ್ರು ನೋಡಿಕೊಂಡು ಮುಂದೆನೇ ದೇವ್ರ ನಮಸ್ಕಾರ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಏಕೆಂದರೆ ಸೋಮವಾರ ಬಂದಿದ್ದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ, ಫುಲ್ ಓಪನ್ ಇರುತ್ತೆ. ಇವು ಸಂಡೇ ಇರೋದ್ರಿಂದ ಬೆಳಗ್ಗೆ ಓಪನ್ ಇರುತ್ತೆ ಅಷ್ಟೇ. ಆಮೇಲೆ ಮದುವೆ ಇತ್ತಂತೆ ಯಾರದು ಅಂತ ಹೇಳಿ ಹೋಗಿದ್ದಾರೆ. ಬಟ್ ವೆಯ್ಟ್ ಮಾಡಿ ಬರ್ತಾರೆ, 1 hour 1.5 hour ಆಗ್ಬೋದು. ವೆಯ್ಟ್ ಮಾಡಿ ದೂರ ಊರು ಹೋಗಿದ್ದಾರೆ ಅಂತ ಹೇಳಿದ್ರು. ಅದೇ ಹೇಳೋದ್ನಲ್ಲ, ಅಷ್ಟರಲ್ಲಾಗಲೇ ಮಧ್ಯಾಹ್ನ ಆಗ್ತಾಯಿತ್ತು. ನಮ್ಮ ಯಜಮಾನ್ರಿಗೆ ಅಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಇದು ಮಾಡೋಷ್ಟು ಟೈಮ್ ಇರಲಿಲ್ಲ. ಅವ್ರು ಹೇಳಿದ್ರು, ಇಲ್ಲ ಬನ್ನಿ ನೆಕ್ಸ್ಟ್ ಟೈಮ್
ಬರೋಣ, ಇನ್ನೊಂದ್ಸಲಿ ಬಂದಾಗ ಬರೋಣ, ಈಗ ಜಸ್ಟ್ ಬಂದಿದ್ದೀವಲ್ವ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಹಾಗಾಗಿ ನಮಸ್ಕಾರ ಮಾಡಿಕೊಂಡು ನಾವು ಕೂಡ ಒಂದು 5 ನಿಮಿಷ ಕೂತಿದ್ದು ನಮಸ್ಕಾರ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ದೇವ್ರ ದರ್ಶನ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೀವು ಕೂಡ ಈ ಕಾರ್ತಿಕ್ ಮಾಸದಲ್ಲಿ ಹೋಗೋದಿದ್ರೆ ವೀಕ್ ಡೇಸ್ ದಯವಿಟ್ಟು ಹೋಗಿ, ವೀಕೆಂಡ್ಸು ಸೋಮವಾರದ್ದು ಹೋಗ್ಬಿಡಿ, ತುಂಬ ರಶ್ ಇರುತ್ತೆ. ಅದೇ ನಾನು ಹೇಳ್ದಂಗೆ ನಾವೇನಾದ್ರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಎಲ್ಲದಕ್ಕೂ ಕೂಡ ರೆಡಿಯಾಗಿ ಹೋಗಿ, ಸಿಕ್ಕಿದ್ರು ಓಕೆ ಸಿಗದೇ ಇದ್ರು ಓಕೆ ಅಂತ ತುಂಬ ಕಾನ್ಫಿಡೆಂಟ್ ಇಟ್ಕೊಂಡು ಹೋಗ್ಬೇಡಿ, ಇಲ್ಲಾಂದರೆ ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿ ನಿಮ್ಗೇನಾರು ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ, ತುಂಬ ಏನಾರು ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದೇವ್ರ ಆಶೀರ್ವಾದ ನಿಮಗೂ ಎಲ್ಲರಿಗೂ ಸಿಕ್ಕಿ ನಿಮಗೂ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರೂ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.